ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರ ಸಂಸ್ಥೆಯನ್ನು, ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರನ್ನು ಅವರಿದ್ದಲ್ಲಿಗೆ ಹೋಗಿ ಸನ್ಮಾನದ ಪ್ರಬಲ ಶಿಷ್ಟಾಚಾರದೊಂದಿಗೆ ಸನ್ಮಾನಿತನ ಒಂದು ಹೆಜ್ಜೆಯೂ ಕೂಡ ಸನ್ಮಾನಕ್ಕಾಗಿ ನಡೆಯಬಾರದು ಎನ್ನುವ ಕಾರಣಕ್ಕೋಸ್ಕರ ಅವರಿದ್ದಲ್ಲಿಗೆ ಬಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಳ್ತೇವೆ. ಈ 3 ನೆಲೆಗಳಿಂದ ಸೌಹಾರ್ದತೆಯ ಸಂಗಮದ ಕ್ಷೇತ್ರವೆನಿಸಿದ ಮೂಡಬಿದ್ರೆಯಲ್ಲಿ ಆಳ್ವರ ಬಗ್ಗೆ ಮಾತಾಡುವುದೊಂದು ಹೆಮ್ಮೆಯ ಸಂಗತಿ. ಒಂದು ಹಾಲ್ನಾಗಿರುವಂಥ ನಮ್ಮ ಸಂಸಾರವನ್ನು, ನಮ್ಮ ಬದುಕನ್ನು ಭಾಳ ಛಿದ್ರ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿಯೂ ನಾವು ಬಹಳಷ್ಟು ಎಚ್ಚರಿಕೆ ಕೊಡಬೇಕು. ಯಾಕೆಂದರೆ ಅದೆಲ್ಲವೂ ಸತ್ಯವಲ್ಲ. ಇದೆಲ್ಲವೂ ಏನು ಕೇಳಿದರೆ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಅವರವರು ಚಿಂತನೆ ಮಾಡೋದಕ್ಕೆ ಅನುಗುಣವಾಗಿ ಅವರವರ ವಿಚಾರವನ್ನು ಅವರು ಸೋಷಿಯಲ್ ಮೀಡಿಯಾದ ಮುಖಾಂತರ ಇವತ್ತು ಹೊರಗೆ ಹಾಕ್ತಾರೆ. ಅದಕ್ಕೆ ನಾವೆಲ್ಲರೂ ಯಾಕೆ ಬಲಿಪಶು ಆಗಬೇಕು ಹೇಳಿ? ನಾವು ಎಂದೂ ಅದಕ್ಕೆ ಬಲಿಪಶು ಆಗಬಾರ್ದು. ಅದಕ್ಕೆ ಬಲಿಪಶು ಆಗಿ ನಮ್ಮೊಳಗೆ ಯಾಕೆ ಅಭಿಪ್ರಾಯ ಭೇದ ಬರುವುದು ಎಂಬುದೇ ನಮಗೆ ಅರ್ಥವಾಗ್ತಾ ಇಲ್ಲ. 3 ವರ್ಷದ ಹಿಂದೆ ಒಂದು ಜಾಗದಲ್ಲಿ ಕುಳಿತುಕೊಂಡು ಕರ್ನಾಟಕದಲ್ಲಿ ಹೀಗಿರುವ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕಾಗ್ತದೆ ಅಂತೇಳಿ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ತೆಗೆದುಕೊಳ್ಳಬೇಕು. ಯಾಕಂದರೆ ಶಿಷ್ಟರ ರೂಪದಲ್ಲಿರುವ ಆ ದುಷ್ಟರು ಏನು ಅಲ್ಬರ್ಟ್ ಐನ್ಸ್ಟೈನ್ ಅದು ನಾವೇ ಆಗಿ ಬಿಡ್ತೇವೆ ಅಂತ ಎಣಿಸ್ಕೊಂಡು ಒಂದು ಸಂಘಟನೆಯನ್ನು ಮಾಡ್ತೇವೆ. ಸಂಘಟನೆಯನ್ನು ಮಾಡಿದ ನಂತರ ಈ ಸಂಘಟನೆ ರಾಜ್ಯದ ಪ್ರಮುಖ ಮಠಗಳು, ಆದಿಚುಂಚನಗಿರಿ ಮಠ, ಸಿದ್ಧಗಂಗಾ ಮಠದಂಥ ಮಠಗಳಲ್ಲಿ ಹೋಗಿ ಕುಳಿತುಕೊಂಡು ನಾವು ಗಂಟೆಗಟ್ಟದ ಸಭೆಯನ್ನು ಮಾಡಿ ಈ ಸಾಮಾಜಿಕವಾದ, ವಿಲಕ್ಷಣವಾದ, ವಿಕೃತಿಯಾದ, ವಿಕಾರವಾದ ಈ ಪರಿಸ್ಥಿತಿಯನ್ನು ಹೇಗೆ ಹೋಗಬೇಕು ಎನ್ನುವುದರ ಬಗ್ಗೆ ನಾವು ಹಲವು ಚಿಂತನೆಗಳನ್ನು ಮಾಡ್ತಾರೆ. ಆ ಮಾಲಿಕೆಯಲ್ಲಿ ನಾವು ಕುಳಿತುಕೊಂಡು ಮಾತಾಡಿದಾಗ 70 ಅಂಶಗಳ ಕಾರ್ಯಸೂಚಿಯನ್ನು ಮಾಡುವಾಗ 54ನೇ ಕಾರ್ಯಸೂಚಿಯಲ್ಲಿ ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾದಂಥ, ಈ ನಾಡಿನ ಶಿಕ್ಷಣ ಸಂತನಾದಂಥ, ಈ ನಾಡಿನ ಸೌಹಾರ್ದ ಪ್ರಜ್ಞೆಯನ್ನು ಪ್ರಬಲವಾಗಿ ಪಸರಿಸಿದಂಥ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರ ಸಂಸ್ಥೆಯನ್ನು, ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರನ್ನು ಅವರಿದ್ದಲ್ಲಿಗೆ ಹೋಗಿ ಸನ್ಮಾನದ ಪ್ರಬಲ ಶಿಷ್ಟಾಚಾರದೊಂದಿಗೆ ಸನ್ಮಾನಿತನ ಒಂದು ಹೆಜ್ಜೆಯೂ ಕೂಡ ಸನ್ಮಾನಕ್ಕಾಗಿ ನಡೆಯಬಾರದು ಎನ್ನುವ ಕಾರಣಕ್ಕೋಸ್ಕರ ಅವರಿದ್ದಲ್ಲಿಗೆ ಬಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಇಟ್ಕೊಳ್ತೇವೆ. ಯಾವತ್ತೂ ಕೂಡ ನಾವು ಯಾವುದಾದ್ರೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಚರ್ಚೆಗಳು ಬರ್ತವೆ. ಅದು ಹಾಗಾಗ್ಬೋದು, ಹೀಗಾಗ್ಬೋದು. ಬಹುಶಃ 72 ಕಾರ್ಯಕ್ರಮ, ಇದೊಂದೇ ಕಾರ್ಯಕ್ರಮ ಸರ್ವಾನುಮತವಾಗಿ ನಾವು ಅದನ್ನು ನಿರ್ಣಯ ಮಾಡಿ ಇವತ್ತು ಇಂಪ್ಲಿಮೆಂಟ್ ಮಾಡಿದೆ. ಈ ಮೂಲಕ ನಾವು ಅವರನ್ನು ಗೌರವಿಸುತ್ತಿರುವುದಲ್ಲ, ನಮ್ಮ ಮೂಲಕ ನಾವು ಗೌರವಿಸಿಕೊಳ್ಳುತ್ತಾರೆ. ಕಳೆದ ನವೆಂಬರ್ 26 ಅಂದರೆ ಸಂವಿಧಾನದ ದಿನದಂದು ನನ್ನ ದೇಶದಲ್ಲಿ ಸಂವಿಧಾನದ ಮೌಲ್ಯಗಳು ಮತ್ತು ಪ್ರಜಾಪ್ರಭುತ್ವದ ಆಶಯಗಳು ಅಪಾಯದಲ್ಲಿವೆ. ಆ ನಿಮಿತ್ತ ಸಂವಿಧಾನ ನನಗೆ ಕೊಟ್ಟಿರುವ ಹುದ್ದೆ DYSP ಹುದ್ದೆಯನ್ನು ಸಂವಿಧಾನ ಕಾಯಕಲ್ಪ ಕಾರ್ಯಕ್ಕಾಗಿ ಸಮರ್ಪಣೆ ಮಾಡಿ ಸಾಮಾಜಿಕ ಚಳುವಳಿಗೆ ಬರಬೇಕು ಅಂತ ನನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಈಗ ಸಾಮಾಜಿಕ ಚಳುವಳಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ನಾನು ರಾಜೀನಾಮೆ ನೀಡಿದ ನಂತರ ಮುಸ್ಲಿಂ ಬಾಂಧವ್ಯ ವೇದಿಕೆ, ಈ ವೇದಿಕೆ ನನಗೆ ಒಂದು ಗುರುತರ ಮತ್ತು ಪ್ರಮುಖ ಜವಾಬ್ದಾರಿ ನೀಡಿತು. ಈ ವೇದಿಕೆಯ ಅಧ್ಯಕ್ಷ ಸ್ಥಾನ ನನಗೆ ನೀಡಿ ದೊಡ್ಡ ಜವಾಬ್ದಾರಿ ನೀಡಿದೆ. ಈಗ ಈ ವೇದಿಕೆಯ ಪ್ರಮುಖ ಆಶಯ, ಉದ್ದೇಶ ರಾಜ್ಯದಲ್ಲಿ ನಡೆಯುವ ಕೋಮು ಸೌಹಾರ್ದತೆಯನ್ನು ಸ್ಥಾಪಿಸುವುದು ಮತ್ತು ಇದರ ವಿರುದ್ಧವಾಗಿ ಬರುವ ಅಪಪ್ರಚಾರಗಳ ವಿರುದ್ಧ ಸಮರ್ಥನೀಯ ಒಂದು ಉತ್ತರ ಕೊಡೋದು ಮತ್ತು ಜಾಗೃತಿ ಮೂಡಿಸೋದು. ಆ ನಿಟ್ಟಿನಲ್ಲಿ ಮುಸ್ಲಿಂ ಬಾಂಧವ್ಯ ವೇದಿಕೆ ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಈ ದಿನ ಈ ಆಳ್ವಾಸ್ ಮುಖ್ಯಸ್ಥರಾದ ಆಳ್ವಾಸ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಮೋಹನ್ ಆಳ್ವಾರ್ ಅವರಿಗೆ ಒಂದು ಸೌಹಾರ್ದ ಸಿರಿ ಅಂತ ಗುರುತಿಸಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದ್ದೀವಿ. ಮೋಹನ್ ಆಳ್ವಾರ್ ಅವರು ಈ ಭಾಗದಲ್ಲಿ ತುಂಬ ಒಳ್ಳೆ ಸೌಹಾರ್ದ ಸ್ಥಾಪನೆಗಾಗಿ ದುಡಿತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಅದನ್ನು ನಮ್ಮ ವೇದಿಕೆ ಗುರುತಿಸಿ ಅವ್ರನ್ನ ಒಂದು ಸಾಂಸ್ಕೃತಿಕ ರಾಯಭಾರಿಯನ್ನು ಕಾರ್ಯಕ್ಕಾಗಿ ನಾವು ಅವ್ರಿಗೆ ಅಭಿನಂದಿಸೋ ಸಂಬಂಧ ಈ ಒಂದು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಈಗ ಆಕಾಶವನ್ನು ವಿವರಿಸಪ್ಪ ಅಂತ ಹೇಳಿದರೆ ಒಬ್ಬನಿಗೆ ಎಂಥ ಕ್ಲಿಷ್ಟತೆ ಬರ್ತದೋ, ಭೂಮಿಯ ವಿಸ್ತಾರದ ಬಗ್ಗೆ 4 ಮಾತಾಡಪ್ಪ ಅಂತ ಹೇಳಿದರೆ ಎಂಥ ತೊಡಕು ಬರ್ತದೋ, ಸಮುದ್ರದ ಆಳದ ಬಗ್ಗೆ ಏನಾದರೂ ಒಂದು ವಿಮರ್ಶನ ಮಾಡಪ್ಪ ಅಂತ ಹೇಳಿದರೆ ಎಂತಹ ಒಂದು ಸಂಕೀರ್ಣವಾದ ಸ್ಥಿತಿ ಒಬ್ಬನಿಗೆ ಬರ್ತದೋ, ಡಾಕ್ಟರ್ ಮಿಜಾರ್ ಗುತ್ತು ಮೋಹನ್ ಆಳ್ವರ ಬಗ್ಗೆ ಮಾತಾಡುವಾಗಲೂ ನನಗದೇ ಸಮಸ್ಯೆ ಬರ್ತದೆ. ಎಲ್ಲಿಂದ ಪ್ರಾರಂಭ ಮಾಡುವುದು? ಈ ಡಾಕ್ಟರ್ ಮೋಹನ್ ಆಳ್ವಾರ್ ಅವರು ಈ ಒಂದು ಸಂಸ್ಥೆಯಲ್ಲಿ ಈ ಇಫ್ತಾರ್ ಪಾರ್ಟಿ ಮಾಡ್ತಾರೆ. ಪಾಪ ಇಷ್ಟ ಖುಷಿ ಆಗ್ತದೆ ನೋಡಲಿಕ್ಕೆ. ಆ ವಿಡಿಯೋ ನೋಡಿದರೆ ಸಮಾಜದಲ್ಲಿ ಇಂಥ ಒಳ್ಳೆಯ ವ್ಯಕ್ತಿಗಳು ಇದ್ದಾರೆ ಅಂತ ನಮಗೆ ನಾವು ಎಷ್ಟು ಅವ್ರ ಬಗ್ಗೆ ಗೌರವ ಪಡಬೇಕಂದ್ರೆ, ಅವರು ವಿಡಿಯೋ ಮಾಡುವಾಗ ಕೆಲವೊಂದು ಮಾತುಗಳನ್ನು ಸಹ ಹೇಳ್ತಾರೆ. ನಾವು ಈ ಸಮಾಜದಲ್ಲಿ ಯಾವುದೇ ಭೇದ ಭಾವ ಮಾಡೋದಲ್ಲ, ಎಲ್ಲರಿಗೂ ನಾವು
ಇಫ್ತಾರ್ ಪಾರ್ಟಿ ಮಾಡ್ತೀವಿ, ಇಫ್ತಾರ್ ರಂಜಾನ್ನಲ್ಲಿ ಅಂತೇಳಿ. ರಂಜಾನು ಬರ್ತಾ ಇದೆ ಈಗ. ಕರಾವಳಿ ಪ್ರದೇಶ ಬುದ್ಧಿವಂತರ ನಾಡು. ಯಾಕೆ ಹೀಗೆ ಇದು ಕೋಮುವಾದ ಮತ್ತು ಇದು ಯಾಕೆ ಇಲ್ಲಿ ಆಗಿದೆ ಆ ದೇವರಿಗೆ ಗೊತ್ತು. ವೆರಿ ವೆರಿ ಗುಡ್ ಪೀಪಲ್ ಆರ್ ಹಿಯರ್, ಬಟ್ ದೇರ್ ಆರ್ ಸಮ್ ಥಿಂಗ್ಸ್ ವಿಚ್ ವಿ ಶುಡ್ ನಾಟ್ ಎನ್ಕರೇಜ್ ದೆಮ್. ಮೋಹನ್ ಆಳ್ವರವರಿಗೆ ಸನ್ಮಾನ, ಅವರಿಗೆ ಸನ್ಮಾನದ ಅಗತ್ಯ ಇಲ್ಲ. ಅವರು ನಿತ್ಯ ನಿರಂತರ ಸನ್ಮಾನಿತರೆ. ಅವರನ್ನು ನೋಡುತ್ತಾ ಇರುವಾಗ ಅವರ ನಗು ಮುಖ ಉಂಟಲ್ಲ, ಅದು ಯಾವಾಗಲೂ ನಿತ್ಯ ಒಂದು ಹರ್ಷದಾಯಕವಾದಂಥದ್ದು. ಅವರ ಮಾತುಗಳನ್ನು ಕೇಳಿದೆವು, ಅದು ಎಂಥ ಮಾತು, ಅರ್ಥಗರ್ಭಿತವಾದಂಥ ಮಾತು, ಮನಸ್ಸಿನ ಒಳಗಿನಿಂದ ಅವರು ಮಾತನಾಡ್ತಾರೆ. ಅಂಥ ಒಂದು ಮೇರು ವ್ಯಕ್ತಿತ್ವಕ್ಕೆ ಉಡುಪಿ ಈ ಒಂದು ಬಾಂಧವ್ಯ ವೇದಿಕೆ ಸನ್ಮಾನಿಸಿದ್ದೇವೆ ಅಂತ ಹೇಳಿದರೆ ಅದು ನಮ್ಮ ಒಂದು ಅದೃಷ್ಟ. ಆ ಅವಕಾಶವನ್ನು ಕೊಟ್ಟಂಥ ಅವರಿಗೂ ಅದನ್ನು ಈಡೇರಿಸಿದಂತಹ ಪರಮಾತ್ಮನಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಸಮುದ್ರ ಯಾವತ್ತೂ ತನ್ನ ಕೊಳೆಯನ್ನು ಅದನ್ನು ತೆಗೆದು ದಡಕ್ಕೆ ಬಿಸಾಡ್ತದೆ. ಅದೇ ರೀತಿ ನಮ್ಮ ಡಾಕ್ಟರ್ ಮೋಹನ್ ಆಳ್ವರವರು ಅವರ ಮಾತುಗಳು ಕೇಳಿದ ಎಣಿಸಿತು, ಭಾಳಷ್ಟು ಮನಸ್ಸು ಕೆಡಿಸುವ ಪ್ರಯತ್ನಗಳು ನಡೆದಿರಬಹುದು. ಅದು ಸಮುದ್ರ, ಆದರೆ ಸಮುದ್ರ ಯಾವುದು ಕೊಳೆಯನ್ನು ತಗೊಳ್ಳೋದಿಲ್ಲ. ಎಲ್ಲೆಲ್ಲಿ ಹೋಗಿ ಕಲಾವಿದರನ್ನು, ಸಾಧಕರನ್ನು ಅವರು ಗುರುತಿಸಿ ಹುಡುಕಿ ತಂದು ಈ ಮೂಡಬಿದ್ರೆಯಲ್ಲಿ ಆಳ್ವಾಸ್ ವಿರಾಸತ್ ನೀವು ನೋಡಿರ್ಬೋದು. ಅಂತಹ ಒಂದು ಇದರಲ್ಲಿ ಅವರು ಅಂತಹ ಸಾಧಕರಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕೊಟ್ಟು ನಮ್ಮಂಥ ದಕ್ಷಿಣ ಕರಾವಳಿಯ ಜನರಿಗೆ ಅವರನ್ನು ಪರಿಚಯ ಪಡಿಸ್ತಾರೆ. ಇದು ಅವರು ಸಮಾಜಕ್ಕೆ ಕೊಡುವ ಜೇನು ಕೆಲಸ ಮಾಡುವಂಥ ಅದೇ ರೀತಿ ಇದು ನಮ್ಮದು ಜೇನು ಹಾಗೆ ಕೆಲಸ ಮಾಡಿ ನಮಗೆ ಕೊಡ್ತಿದ್ದಾರೆ. ಸೌಹಾರ್ದ ಸಿರಿ ಎನ್ನುವ ಪ್ರಶಸ್ತಿ ನಿಜವಾಗ್ಲೂ ಅರ್ಥಪೂರ್ಣವಾಗಿ ದೊರಕಿದೆ ಅಂತ ಅನಿಸುತ್ತೆ. ಬಹುಶಃ ಒಂದು ಭಾಷೆಯ ಮೂಲಕ, ಒಂದು ಸಾಂಸ್ಕೃತಿಕ ಮನಸ್ಸಿನ ಮೂಲಕ ಇಡೀ ದೇಶವನ್ನು ಒಗ್ಗೂಡಿಸುವಂತಹ, ಒಂದು ಮಾಡುವಂತಹ ಕೆಲಸವನ್ನು ಡಾಕ್ಟರ್ ಮೋಹನ್ ಆಳ್ವ ಅವರು ಅನೇಕ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಡೀ ವಿದ್ಯಾರ್ಥಿ ಸಮುದಾಯಕ್ಕೆ, ನಮ್ಮಂತಹ ಶಿಕ್ಷಕ ವೃಂದಕ್ಕೆ ನಿಜವಾಗ್ಲೂ ಅವರು ಮಾರ್ಗದರ್ಶಕರು. ಅವರ ಬದುಕನ್ನು ನಾವು ನೋಡಿ ಕಲಿಯುವಂಥದ್ದು ಬಹಳಷ್ಟು ಇದೆ. ಸೌಹಾರ್ದ ಸಿರಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದೊಂದು ಶಿಕ್ಷಣ ಸಂಸ್ಥೆ, ಸೌಹಾರ್ದತೆಯುತವಾಗಿರುವ ಶಿಕ್ಷಣ ಸಂಸ್ಥೆ, ಜಾತಿ ಭೇದ ಯಾವುದೇ ಇಲ್ಲದೆ ಅಂತ ನಡೆಯುವ ಶಿಕ್ಷಣ ಸಂಸ್ಥೆ ಅಂದರೆ ಅದು ಆಳ್ವಾಸ್ ಮಾತ್ರ. ಇಡೀ ದಕ್ಷಿಣ ಕನ್ನಡದಲ್ಲಿ ಜಾತಿ ಮತ್ತು ಇದನ್ನು ಬಿಟ್ಟು ನಡೆಸುವಂತಹ ಸಂಸ್ಥೆ ಇದ್ದರೆ ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ ಮಾತ್ರ. ಮುಸ್ಲಿಂ ಬಾಂಧವ್ಯ ವೇದಿಕೆ ಇವರು ಹಮ್ಮಿಕೊಂಡಂಥ ಈ ಒಂದು ಕಾರ್ಯಕ್ರಮ ಬಹಳ ಒಂದು ಸಂತೋಷ ತಂದಿದೆ. ಯಾಕಂತ ಹೇಳಿದರೆ ಈ ಥರದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆಗಳಲ್ಲೂ ನಮ್ಮ ರಾಜ್ಯದಲ್ಲೂ ಅದೇ ರೀತಿ ನಮ್ಮ ಇಡೀ ಭಾರತ ದೇಶದಲ್ಲಿ ಒಂದು ಸೌಹಾರ್ದತೆಯ ಕೊಂಡಿಯನ್ನು ಬೆಳಗಿಸುವಂತಹ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಖಂಡಿತವಾಗಿಯೂ ಈ ಒಂದು ಮೂಡುಬಿದಿರೆಯಲ್ಲಿ ಇವತ್ತು ಈ ನಡೆದಂಥ ಕಾರ್ಯಕ್ರಮ ಡಾಕ್ಟರ್ ಮೋಹನ್ ಆಳ್ವ ಸರ್ ಅವರಿಗೆ ಕೊಟ್ಟಂತಹ ಈ ಒಂದು ಗೌರವ ಖಂಡಿತ ನಮಗೆ ಬಹಳ ಸಂತೋಷ ತಂದಿದೆ. ಯಾಕಂತ ಹೇಳಿದರೆ ನಾವು ಬಹಳ ಅವರ ಹತ್ತಿರದಲ್ಲಿ ಚಿಕ್ಕದಿಂದಲೂ ಕಾಣ್ತಾ ಇರುವಂತಹ ವ್ಯಕ್ತಿಗಳು. ಅದಕ್ಕೋಸ್ಕರ ನಾನು ಮುಸ್ಲಿಂ ಬಾಂಧವ್ಯ ವೇದಿಕೆಯವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಡಾಕ್ಟರ್ ಮೋಹನ್ ಆಳ್ವ ಸರ್ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ. ಕೋಮು ಸಂಘರ್ಷ ಪೀಡಿತ ಕರಾವಳಿ ಜಿಲ್ಲೆಗೆ ಹೊಸ ದಿಕ್ಕನ್ನು ಉಂಟು ಮಾಡಿದಂತಹ ಒಂದು ಕಾರ್ಯಕ್ರಮವಾಗಿತ್ತು. ಮೋಹನ್ ಆಳ್ವರವರ ಜೀವನದ ಆ ವಿಷಯಗಳನ್ನು ತೆರೆದಿಟ್ಟಾಗ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರಿಗೂ ಒಂದು ಭಾವುಕರಾಗುವಂತಹ ಒಂದು ಅವಸ್ಥೆ ನಮ್ಮಲ್ಲಿ ಮೂಡಿತ್ತು. ಅಂದರೆ ಅಷ್ಟೊಂದು ಸೌಹಾರ್ದತೆಗೆ ಅವರು ಬಾಲ್ಯದಿಂದಲೂ ಅವರ ತಂದೆ ತಾಯಿಯಿಂದಲೂ ಸೌಹಾರ್ದತೆಗೆ ಒತ್ತು ನೀಡಿಕೊಂಡು ಬದುಕಿದಂತಹ ಒಂದು ಜೀವನ ಪದ್ಧತಿಯನ್ನು ನಮ್ಮಲ್ಲಿ ಅವರು ಹೇಳಿದಾಗ ಈ ಬಾಂಧವ್ಯ ವೇದಿಕೆಯ ಉದ್ದೇಶ ಕೂಡ ಈಡೇರಿದ್ದಾಗಿದೆ. ಮುಂದೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮಗಳು ಮುಂದುವರಿಯಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಅವರಿಗೆ ಸೌಹಾರ್ದ ಸಿರಿ ಪ್ರಶಸ್ತಿ ಸಿಕ್ಕಿದ್ದು ತುಂಬ ಸಂತೋಷದ ವಿಷಯ. ನಿಜವಾಗಿ ಅವರಿಗೆ ಪ್ರಶಸ್ತಿ ಏನೂ ಅಗತ್ಯ ಇಲ್ಲ. ಅವರೊಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿಯವರು. ಸೊ ಯಾರು ಸನ್ಮಾನ ಮಾಡ್ತಾರೆ ಅವರಿಗೆ ಸನ್ಮಾನ ಅಂತ ನಾನು ಬಯಸ್ತೇನೆ. ಯಾರು ಸನ್ಮಾನ ಮಾಡಲಿಕ್ಕಿದ್ದಾರೆ ಆರ್ಗನೈಸರ್ಸ್ ಅವರಿಗೆ ಸನ್ಮಾನ ಅಂತ ಬಯಸ್ತೇನೆ. ಯಾಕೆಂದರೆ ಅವರಿಗೆ ಸನ್ಮಾನ ನಾನು ಸಣ್ಣದಿಂದಲೇ ನೋಡ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರಿಗೆ ಸನ್ಮಾನ ಮಾಡ್ತಾ ಬರ್ತಾ ಇದ್ದಾರೆ. ಅಂಥ ಒಂದು ಮೇರು ವ್ಯಕ್ತಿ ಅವರಿಂದಾಗಿ ಇಡೀ ಮೂಡುಬಿದಿರೆ ಇವತ್ತು ಭಾರತ ಭೂಪಟದಲ್ಲಿ ಗುರುತಿಸಲಿಕ್ಕೆ ನಾವು ಸಾಧ್ಯ ಆಗಿದೆ. ಎಲ್ಲ ಕಡೆ ಅವರ ಕಾರ್ಯಕ್ರಮಗಳ ಬಗ್ಗೆ ನಾವು ಹೋದಲ್ಲೆಲ್ಲ ಕೇಳಲಿಕ್ಕೆ ಸಿಗ್ತದೆ. ಅವರ ನುಡಿಸಿರಿ ಆಗಲಿ ಅಥವಾ ನಮ್ಮ ಇಫ್ತಾರ್ ಕಾರ್ಯಕ್ರಮ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಎಲ್ಲ ಸೌಹಾರ್ದ
ಕ್ರಿಸ್ಮಸ್ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲ ಜಾತಿ ಬಾಂಧವರ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಒಂದೇ ರೀತಿಯಲ್ಲಿ ತುಂಬ ವಿಜೃಂಭಣೆಯಿಂದ ಸಿಸ್ಟಮ್ಯಾಟಿಕ್ ಆಗಿ ಬರ್ತಾ ಇದ್ದಾರೆ. ಅದು ತುಂಬ ಸಂತೋಷದ ವಿಷಯ. ಮತ್ತು ಅದಲ್ಲದೆ ನಮ್ಮೆಲ್ಲರ ಆತ್ಮೀಯರು ಹೇಳುವ ಒಂದು ನಮಗೆ ತುಂಬ ಗೌರವ ಕೂಡ, ಹೆಮ್ಮೆ ಕೂಡ. ಅಲ್ವಾ ಸರ್ ಬಗ್ಗೆ ಹೇಳೋದಾದರೆ, ಮೂಡುಬಿದ್ರೆಯಲ್ಲಿ ಒಬ್ಬ ವಿಶೇಷ ಸೌಹಾರ್ದ ವ್ಯಕ್ತಿ ಅಂದರೆ ಅದು ಮೋಹನ್ ಅಲ್ವಾ ಸರ್. ಇವತ್ತು ಅವರಿಗೆ ಸನ್ಮಾನ ಮಾಡಿದ್ದನ್ನು ನೋಡಿ ಬಹಳ ಸಂತೋಷವಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇಂಥ ಒಬ್ಬ ವ್ಯಕ್ತಿ ಮೂಡುಬಿದ್ರೆಯಲ್ಲಿ ಇದ್ದಾರೆ ಅನ್ನೋದೇ ನಮ್ಮ ಮೂಡುಬಿದ್ರೆಯ ಜನತೆಗೆ ಒಂದು ಹೆಮ್ಮೆಯ ವಿಷಯ.